Hi, good afternoon, friends. Uh, in the second part of contract costing, today let us proceed further to see the format of contract account, and let us work out a couple of problems also. Basically, when we are preparing contract accounts, you should keep in mind that we are processing the accounts in the books of contractor, because contractor is the businessman, contractee is just the landlord who has given some work to the contractor. Therefore contractee books alli ನಾವು ಏನು ಅಕೌಂಟ್ಸ್ ಅನ್ನು ಮಾಡೋದಿಲ್ಲ. We prepare accounts in the books of contractor, and most important account we prepare is contract account. It is a nominal account wherein the rules of nominal account will apply to that. All the expenses should be debited, and the gains and profits will be on credit side of the account. Let me give a brief picture of format of contract account, which is visible on your screen now. Come to the debit side. As I have already told you in our first video, this type of contract works will be performed on site. On site means it is a separate place which may be far away from the factory or office of the contractor. Hence, the contractor will have his own place of stores where he will maintain stock of items, which should be sent to the construction site for beginning of the work. ನೋಡಿ, ಕಾಂಟ್ರಾಕ್ಟರು ಅವನಿಗೊಂದು ಆಫೀಸ್ ಇರುತ್ತೆ, ಅವನ ಫ್ಯಾಕ್ಟ್ರಿ ಇರುತ್ತೆ, ಅವನಿಗೊಂದು ಗೋಡೌನು ಸ್ಟಾಕ್ ಇಟ್ಕೊಂಡಿರ್ತಾನೆ ಮೆಟೀರಿಯಲ್ಸು. ಬಟ್ ಕೆಲಸ ಅಲ್ಲಿ ಮಾಡೋದಿಲ್ವಲ್ಲ. ಈಗ ಒಂದು ಮನೆ ಕಟ್ಟೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ ಅಂತಂದರೆ ಅವನ ಸೈಟ್ ಎಲ್ಲಿದೆಯೋ ಆ ಸೈಟಲ್ಲೇ ಹೋಗಿ ಕಾಂಟ್ರಾಕ್ಟರು ಮನೆ ಕಟ್ಟಬೇಕಾಗತ್ತೆ. ಹಾಗಾಗಿ ಮೆಟೀರಿಯಲ್ಸ್ ಶುಡ್ ಬಿ ಫಸ್ಟ್ ಸೆಂಟ್ ಟು ದಿ ಕನ್ಸ್ಟ್ರಕ್ಷನ್ ಸೈಟ್. ಸೊ whatever the items that is received at the construction site, debit what comes in, that should be debited to the contract account, so that the first item is materials. ಈ ಮೆಟೀರಿಯಲ್ಸ್ ಅನ್ನು ನೀವು ಡೆಬಿಟ್ ಸೈಡ್ ಹಾಕೋಬೇಕಾದ್ರೆ ಫಸ್ಟ್ ಥಿಂಗ್ ಮೆಟೀರಿಯಲ್ಸ್ ಸೆಂಟ್ ಫ್ರಮ್ ದ ಸ್ಟೋರ್, ಅಂದರೆ ಕಾಂಟ್ರಾಕ್ಟರ್ ಆಫೀಸಲ್ಲಿ ಸ್ಟೋರ್ ರೂಮಲ್ಲಿ ಇದ್ದಂತಹ ಮೆಟೀರಿಯಲ್ಸ್ ಏನಾದರೂ ಕಳಿಸಿದ್ರೆ, ಸೊ ಮೆಟೀರಿಯಲ್ಸ್ ಸೆಂಟ್ ಫ್ರಮ್ ದ ಸ್ಟೋರ್ ಟು ದಿ ಕಾಂಟ್ರಾಕ್ಟ್ ಸೈಟ್, ದಟ್ ಶುಡ್ ಬಿ ಡೆಬಿಟೆಡ್. ದೆನ್ ಇನ್ ಸಮ್ ಕೇಸಸ್ ವಾಟ್ ಹ್ಯಾಪನ್ಸ್, ಪೆಕ್ಯುಲಿಯರ್ ಟೈಪ್ ಆಫ್ ಮೆಟೀರಿಯಲ್ಸ್ ಆ ಕನ್ಸ್ಟ್ರಕ್ಷನ್ ವರ್ಕ್ಗೆ ಬೇಕಾಗುತ್ತೆ, ಅದು ಕಾಂಟ್ರಾಕ್ಟರ್ ಹತ್ರ ಇರೋದಿಲ್ಲ. ಹಿ ವಿಲ್ ಡೈರೆಕ್ಟ್ಲಿ ಪರ್ಚೇಸ್ ಫ್ರಮ್ ದ ಔಟ್ಸೈಡ್ ಥರ್ಡ್ ಪಾರ್ಟಿ ಸಪ್ಲೈಯರ್ಸ್. ಸೊ ಥರ್ಡ್ ಪಾರ್ಟಿ ಸಪ್ಲೈಯರ್ಸಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿರುವಂತಹ ಮೆಟೀರಿಯಲ್ಸು ದಟ್ ಶುಡ್ ಆಲ್ಸೋ ಬಿ ಡೆಬಿಟೆಡ್. ಆ್ಯಂಡ್ ಮೆಟೀರಿಯಲ್ಸ್ ಇಶ್ಯೂಡ್ ಫ್ರಮ್ ಸ್ಟೋರ್ಸ್ ಅಂತ ಹೇಳಿದೆ, ವಿಚ್ ಈಸ್ ಅಟ್ ದಿ ಕಾಂಟ್ರಾಕ್ಟರ್ಸ್ ಗೋಡೌನ್ ಆರ್ ಸ್ಟೋರ್ ರೂಮ್. ಸೊ ಒಂದು ಕಾಂಟ್ರಾಕ್ಟರ್ ಸ್ಟೋರ್ ರೂಮಿಂದ ಇಶ್ಯೂ ಮಾಡಿರುವಂತಹ ಮೆಟೀರಿಯಲ್ಸು, ಇನ್ನೊಂದು ಡೈರೆಕ್ಟಾಗಿ ಆ ಕಾಂಟ್ರಾಕ್ಟ್ಗೋಸ್ಕರನೇ ಹೊರಗಡೆ ಸಪ್ಲೈಯರ್ಸಿಂದ ಪರ್ಚೇಸ್ ಮಾಡಿರುವಂಥ ಮೆಟೀರಿಯಲ್ಸು. ಸೊ 2 ಟೈಪ್ಸ್ ಆಫ್ ಮೆಟೀರಿಯಲ್ಸನ್ನು ಡೆಬಿಟ್ ಮಾಡಿದ್ವಿ. ಮೂರನೇದು, ದಿಸ್ ಕಾಂಟ್ರಾಕ್ಟರ್ ವಿಲ್ ಬಿ ವರ್ಕಿಂಗ್ ಸೈಮಲ್ಟೇನಿಯಸ್ಲಿ ಆನ್ ವೇರಿಯಸ್ ಕಾಂಟ್ರಾಕ್ಟ್ಸ್. ಸೊ 4-6 ಕಡೆ ಅವನು ಕೆಲಸ ಮಾಡ್ತಿರ್ತಾನೆ. ಮೆಟೀರಿಯಲ್ಸನ್ನು ಏನು ಮಾಡ್ತಾನೆ, ಹಿ ವಿಲ್ ಬಿ ಟ್ರಾನ್ಸ್ಫರಿಂಗ್ ಫ್ರಮ್ ಒನ್ ಸೈಟ್ ಟು ಅದರ್ ಸೈಟ್. ಒಂದು ಕಡೆ ಎಕ್ಸಸ್ ಮೆಟೀರಿಯಲ್ಸ್ ಇರ್ಬೋದು, ಇನ್ನೊಂದು ಕಡೆ ಶಾರ್ಟೇಜ್ ಬರ್ಬೋದು. ಸೊ ಎಕ್ಸಸ್ ಇರುವಂತಹ ಕಾಂಟ್ರಾಕ್ಟ್ ಸೈಟ್ಸಿಂದ ಹೇಳಿ ಏನು ಮಾಡ್ತಾನೆ, ಹಿ ವಿಲ್ ಟ್ರಾನ್ಸ್ಫರ್ ದಿ ಮೆಟೀರಿಯಲ್ಸ್ ಟು ಅದರ್ ಕಾಂಟ್ರಾಕ್ಟ್ಸ್. ಸೊ ಹಾಗಾಗಿ ಮೂರನೇ ಐಟಮ್, ಮೆಟೀರಿಯಲ್ಸು ಟ್ರಾನ್ಸ್ಫರ್ಡ್ ಫ್ರಮ್ ಅದರ್ ಕಾಂಟ್ರಾಕ್ಟ್ಸ್, ಬೇರೆ ಕಾಂಟ್ರಾಕ್ಟುಗಳಿಂದ ಈ ಕಾಂಟ್ರಾಕ್ಟ್ಗೆ ಟ್ರಾನ್ಸ್ಫರ್ ಆಗಿರುವಂತಹ ಮೆಟೀರಿಯಲ್ಸ್. ಒನ್ಸ್ ಅಗೇನ್, ಮೆಟೀರಿಯಲ್ಸಲ್ಲಿ 3 ಇಂಪಾರ್ಟೆಂಟ್ ಐಟಮ್ಸ್ ಯು ಶುಡ್ ರಿಮೆಂಬರ್. 1, ಮೆಟೀರಿಯಲ್ಸ್ ಇಶ್ಯೂಡ್ ಫ್ರಮ್ ದ ಸ್ಟೋರ್ಸ್ ಡೈರೆಕ್ಟ್ಲಿ ಟು ದ ಸೈಟ್, ಮೆಟೀರಿಯಲ್ಸ್ ಪರ್ಚೇಸ್ಡ್ ಫ್ರಮ್ ಸಪ್ಲೈಯರ್ಸ್, ಮೆಟೀರಿಯಲ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಅದರ್ ಕಾಂಟ್ರಾಕ್ಟ್. ಸೊ 3 ಟೈಪ್ಸ್ ಆಫ್ ಮೆಟೀರಿಯಲ್ಸನ್ನು ಡೆಬಿಟ್ ಮಾಡಿದ್ದಾದಮೇಲೆ ಕಮ್ ಟು ದ ನೆಕ್ಸ್ಟ್ ಐಟಮ್, ದಟ್ ಈಸ್ ಲೇಬರ್ ಆರ್ ವೇಜಸ್. ಆಲ್ ಟೈಪ್ಸ್ ಆಫ್ ಲೇಬರ್, ವೇಜಸ್, ಅದು ಯಾರ್ಯಾರೆಲ್ಲ ಕೆಲಸ ಮಾಡ್ತಾರೋ ಅದನ್ನು ವೇಜಸ್ ಅಂತ ಅಂದ್ಕೊಳ್ಳಿ, ಸ್ಯಾಲ್ರೀಸ್ ಅಂತ ಅಂದ್ಕೊಳ್ಳಿ, ವಾಟ್ ಎವರ್ ಇಟ್ ಈಸ್ ಪೇಯ್ಡ್ ಟು ದ ವರ್ಕರ್ಸ್, ಎಂಪ್ಲಾಯೀಸ್, that should be debited. Then plant and machinery, special equipment, vehicles. ಈಗ ಕನ್ಸ್ಟ್ರಕ್ಷನ್ ಸೈಟ್ಗೆ ಬೇಕಾದಂತಹ ಮೆಷಿನರೀಸು, ಪ್ಲ್ಯಾಂಟು, ಈ ಪ್ಲ್ಯಾಂಟುಗಳಲ್ಲಿ ಅಗೈನ್ ಡಿಫ್ರೆಂಟ್ ಟೈಪ್ಸ್. ಆಲ್ರೆಡಿ ಇಫ್ ದ ಕಾಂಟ್ರಾಕ್ಟರ್ ಈಸ್ ಓನಿಂಗ್ ದೋಸ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಹಿ ವಿಲ್ ಜಸ್ಟ್ ಇಶ್ಯೂ ಇಟ್ ಫ್ರಮ್ ಹಿಸ್ ಗೋಡೌನ್. ಸ್ಟೋರಲ್ಲಿದ್ದಂತಹ ಮೆಷಿನರೀಸು ವೆಹಿಕಲ್ಸನ್ನು ಡೈರೆಕ್ಟಾಗಿ ಕಳಿಸ್ಕೊಡ್ತಾನೆ. ಅಥವಾ
ಈ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ಗೋಸ್ಕರನೇ ಡೈರೆಕ್ಟಾಗಿ ಪರ್ಚೇಸ್ ಮಾಡಿರುವಂತಹ ಪ್ಲ್ಯಾಂಟ್ ಇದ್ದರೂ ಸಹ ಅದು ಮಿಷನ್ ಆಗಲಿ, ಎಕ್ವಿಪ್ಮೆಂಟ್ ಆಗಲಿ, ಪ್ಲ್ಯಾಂಟ್ ಆಗಲಿ, ವೆಹಿಕಲ್ಸ್ ಆಗಲಿ, either it is owned by the contractor or bought for the purpose of contract, all those should be debited. So materials, wages, plant and equipment ಆಯಿತು. Then direct expenses, all direct expenses, it can be water, fuel, excise, octroi, ಬೇರೆ ಬೇರೆ ಏನೇನೆಲ್ಲ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿರ್ತಾನೋ ಅದನ್ನೆಲ್ಲ, and already as I have already told you, only those expenses which are directly related to this contract ಅದನ್ನೆಲ್ಲ ಡೆಬಿಟ್ ಸೈಡ್ಗೆ ತುಂಬಿಸಿ. ದೆನ್ ಕಾಸ್ಟ್ ಆಫ್ ಸಬ್ ಕಾಂಟ್ರಾಕ್ಟ್ ವರ್ಕ್ಸ್, ಒಬ್ಬ ಕಾಂಟ್ರಾಕ್ಟರು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನನ್ನು ತಗೊಂಡಿದ್ದಾನೆ ಅಂತಂದರೆ ಇಟ್ ಈಸ್ ನಾಟ್ ದಟ್ ಎಂಟೈರ್ A to Z ವರ್ಕ್ ಎಲ್ಲ ಅವನೇ ಮಾಡಿಸ್ತಾನೆ ಅಂತ. ಈಗ ಒಂದು ಬಿಲ್ಡಿಂಗ್ ವರ್ಕಲ್ಲಿ ಒಂದು ಫರ್ನಿಚರ್ ವರ್ಕನ್ನು ಅವನು ಇನ್ನೊಬ್ಬ ಸಣ್ಣ ಕಾಂಟ್ರಾಕ್ಟರಿಗೆ ಸಬ್ ಕಾಂಟ್ರಾಕ್ಟನ್ನು ಕೊಟ್ಟಿರ್ಬೋದು, ಪೇಂಟಿಂಗ್ ವರ್ಕನ್ನು ಇನ್ನೊಬ್ಬನಿಗೆ ಕೊಟ್ಟಿರ್ಬೋದು, ಅಥವಾ ಬೇರೆ ಏನಾದರೂ ಸಣ್ಣ ಪುಟ್ಟ ವರ್ಕ್ಸನ್ನು ಇನ್ನೊಬ್ಬ ಸಬ್ ಕಾಂಟ್ರಾಕ್ಟ್ಗೆ ಕೊಟ್ಟಿರ್ಬೋದು. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾನೆ, ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಮೇನ್ ಕಾಂಟ್ರಾಕ್ಟರ್ ಫಾರ್ ಪೇಯಿಂಗ್ ದ ಸಬ್ ಕಾಂಟ್ರಾಕ್ಟ್ ಕಾಸ್ಟ್ಸ್. ಸೊ ಸಬ್ ಕಾಂಟ್ರಾಕ್ಟ್ ಕಾಸ್ಟ್ಸ್ ಏನಾಗುತ್ತೆ, ದಟ್ ಈಸ್ ಆಲ್ಸೋ ಟ್ರೀಟೆಡ್ ಆ್ಯಸ್ ಎಕ್ಸ್ಪೆಂಡಿಚರ್ ಆಫ್ ದಿಸ್ ಕಾಂಟ್ರಾಕ್ಟ್. ಇವನ್ ಕೆಲಸ ಮಾಡಿಲ್ಲ ಅಂದರೂ ಈ ಕಾಂಟ್ರಾಕ್ಟಿನ ಕೆಲಸ ಇನ್ನೊಬ್ಬರ ಕೈಯಲ್ಲಿ ಮಾಡಿಸಿರ್ತಾನಲ್ಲ, ಸೊ ದಟ್ ಈಸ್ ಆಲ್ಸೋ ಎಕ್ಸ್ಪೆಂಡಿಚರ್ ರಿಲೇಟೆಡ್ ಟು ಕಾಂಟ್ರಾಕ್ಟ್. ಹೆನ್ಸ್ ಸಬ್ ಕಾಂಟ್ರಾಕ್ಟ್ ಕಾಸ್ಟು ಕೂಡ ನಾವು ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟಲ್ಲಿ ಹಾಕಬೇಕಾಗತ್ತೆ. ಅದು ಬಿಟ್ಟು ಇನ್ನೇನಾದರೂ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಎಲೆಕ್ಟ್ರಿಸಿಟಿ ಆಗಲಿ, ರೆಂಟ್ ಆಗಲಿ, ಬೇರೆ ಬೇರೆ ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್, ಪೋಸ್ಟೇಜು, ಟೆಲಿಫೋನ್ ಎಕ್ಸ್ಪೆನ್ಸಸ್, ಇಂಟರ್ನೆಟ್ ಎಕ್ಸ್ಪೆನ್ಸಸ್, ವಾಟ್ ಎವರ್ ಎಕ್ಸ್ಪೆನ್ಸಸ್ ವಿಚ್ ಆರ್ ರಿಲೇಟೆಡ್ ಟು ದಿಸ್ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್, ಎವ್ರಿಥಿಂಗ್ ಶುಡ್ ಬಿ ರಿಟರ್ನ್ ಆನ್ ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಸೊ ಆ್ಯಂಡ್ ಒನ್ ಮೋರ್ ಐಟಮ್, ಎಕ್ಸ್ಪೆನ್ಸಸ್ ಅಕ್ರೂಡ್. It can be direct or indirect. Expenses, not only paid expenses but accrued, outstanding expenses idrunu, wages outstanding irli, rent outstanding irli, ಬೇರೆ ಯಾವುದೇ outstanding irli, ಅದನ್ನು ನೀವು ಡೆಬಿಟ್ ಸೈಡ್ಗೆ ತುಂಬಿಸಬೇಕಾಗತ್ತೆ. Now that's the details of items you are entering on the debit side. Coming to the credit side, first and foremost thing about materials. ಡೆಬಿಟ್ ಸೈಡಲ್ಲಿ ನಾವು ಕಾಂಟ್ರಾಕ್ಟ್ಗೆ ಬರುವಂತಹ ಮೆಟೀರಿಯಲ್ಸನ್ನು ನೋಡಿದ್ವಿ. ಈ ಕಾಂಟ್ರಾಕ್ಟಿಂದ ಆಚೆ ಹೋಗುವಂಥದ್ದು, ದ ಮೆಟೀರಿಯಲ್ಸ್ ವಿಚ್ ಗೋಸ್ ಔಟ್ ಆಫ್ ದಿ ಕಾಂಟ್ರಾಕ್ಟ್ ಸೈಟ್ ಒನ್ಸ್ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಸೈಟಿಗೆ ಬಂದಮೇಲೆ ಆ ಮೆಟೀರಿಯಲ್ಸನ್ನು ನಾವು ಆ ಕಾಂಟ್ರಾಕ್ಟ್ಗೋಸ್ಕರ ಉಪಯೋಗಿಸ್ಕೊಂಡ್ಬಿಡ್ತೀವಲ್ಲ ಸರ್, ಇನ್ನು ಆಚೆ ಎಲ್ಲಿ ಹೋಗುತ್ತೆ? In certain cases materials can be going out of the site also, ಅದನ್ನು ನಾವು ಕ್ರೆಡಿಟ್ ಮಾಡಬೇಕಾಗತ್ತೆ. ಸೊ ಯಾವ ಕೇಸಸ್ಸಲ್ಲಿ ಡಿಫಾಲ್ಟ್ ಮೆಟೀರಿಯಲ್ಸು, ಡ್ಯಾಮೇಜ್ಡ್ ಮೆಟೀರಿಯಲ್ಸು, ಬಳಕೆ ಆಗದೇ ಇರೋವಂಥದ್ದು, ನಾವು ವಾಪಸ್ ಕೊಡಬೇಕು, ರಿಟರ್ನ್ ಮಾಡಬೇಕು ಅನ್ನೋಂಥ ಮೆಟೀರಿಯಲ್ಸ್ ಏನಾದರೂ ಇದ್ದರೆ ಅದನ್ನು ನಾವು ಸಪ್ಲೈಯರ್ಸ್ಗೆ ರಿಟರ್ನ್ ಟು ಸಪ್ಲೈಯರ್ಸ್, ಮೆಟೀರಿಯಲ್ಸ್ ರಿಟರ್ನ್ ಟು ಸಪ್ಲೈಯರ್ಸ್, ವಾಟ್ ಎವರ್ ಮೇ ಬಿ ದ ರೀಸನ್, ಡ್ಯಾಮೇಜಾ ಇನ್ನೊಂದ. ಸೊ ರಿಟರ್ನ್ ಟು ಸಪ್ಲೈಯರ್ಸ್, ದಟ್ ಶುಡ್ ಬಿ materials returned to suppliers, entered on credit side of the contract account. ಆಮೇಲಿಂದ ಸ್ಟೋರಿಂದ ಬಂದಿರುವಂಥ ಎಲ್ಲ ಮೆಟೀರಿಯಲ್ಸನ್ನು ನಾವು ಕಾಂಟ್ರಾಕ್ಟ್ ಸೈಟಲ್ಲಿ ಯೂಸ್ ಮಾಡ್ಕೊಳ್ಳೋದಿಲ್ಲ. ಒಂದು ಸ್ವಲ್ಪ ಮೆಟೀರಿಯಲ್ಸ್ ಏನಾದರೂ ಯೂಸ್ ಆಗದಿರೋ ಅನ್ಯೂಸ್ಡ್ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ಸೊ ಅದನ್ನು ಕೂಡ ಮತ್ತೆ ನಾವು ಎಂಟ್ರಿ ಮಾಡಬೇಕಾಗತ್ತೆ ಕ್ರೆಡಿಟ್ ಸೈಡು. 2 ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಹೇಳಿದ್ದೀನಿ. ಒಂದು ರಿಟರ್ನ್ಡ್ ಬ್ಯಾಕ್, ವಾಪಸ್ ಕಳಿಸಿರುವಂತಹ ಮೆಟೀರಿಯಲ್, ಸ್ಟೋರ್ಗೆ ವಾಪಸ್ ಕಳಿಸಿರೋದು. ಅಗೈನ್ ರಿಟರ್ನ್ ಟು ಸ್ಟೋರ್ಸ್ ಬೇರೆ, ರಿಟರ್ನ್ ಟು ಸಪ್ಲೈಯರ್ಸ್ ಬೇರೆ. ರಿಟರ್ನ್ ಟು ಸಪ್ಲೈಯರ್ಸ್ ಯಾವಾಗ ಮಾಡ್ತೀವಿ? ನಾವು ಮೆಟೀರಿಯಲ್ಸ್ ಔಟ್ಸೈಡಿಂದ ಪರ್ಚೇಸ್ ಮಾಡಿದರೆ ಸಪ್ಲೈಯರ್ಸಿಂದ ಅದನ್ನು ನಾವು ರಿಟರ್ನ್ ಮಾಡ್ತೀವಿ. ಸ್ಟೋರಿಂದ ಬಂದಿರೋವಂಥದ್ದು ಇನ್ನು ಕೆಲಸ ಮುಗಿದಿದೆ, ಮೆಟೀರಿಯಲ್ಸ್ ಸಾಕು ಅಂತಂದಾಗ ಅದನ್ನು ಮತ್ತೆ ಸ್ಟೋರ್ಸ್ಗೆ ವಾಪಸ್ ಕಳಿಸ್ತೀವಿ. ಸಪ್ಲೈಯರ್ಸ್ಗೆ ವಾಪಸ್ ಆಗಿರುವಂಥ ಮೆಟೀರಿಯಲ್ಸು, ಸ್ಟೋರ್ಸ್ಗೆ ವಾಪಸ್ ಕಳಿಸಿರುವಂಥ ಮೆಟೀರಿಯಲ್ಸು. ಆ್ಯಂಡ್ ಮೂರನೇದು, ಈ ಕಾಂಟ್ರಾಕ್ಟಿಂದ ಎಮರ್ಜೆನ್ಸಿ ಪರ್ಪಸ್ಗಾಗಿ ಇನ್ನೊಂದು ಕಾಂಟ್ರಾಕ್ಟ್ಗೆ ನಾವೇನಾದರೂ ಮೆಟೀರಿಯಲ್ಸನ್ನು ಟ್ರಾನ್ಸ್ಫರ್ ಮಾಡಿದರೆ, ಮೆಟೀರಿಯಲ್ಸ್ ಸೆಂಟ್ ಔಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಟು ಸಮ್ ಅದರ್ ಕಾಂಟ್ರಾಕ್ಟ್, ಮೆಟೀರಿಯಲ್ಸ್ ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ಸ್. ಸೊ ಅದನ್ನು ಕೂಡ ವಿ ಹ್ಯಾವ್ ಟು ಕ್ರೆಡಿಟ್ ಇಟ್ ಫಾರ್ ದಿ ಕಾಂಟ್ರಾಕ್ಟ್ ಅಕೌಂಟ್. ದೆನ್ ಸಮಟೈಮ್ಸ್ ಸಮ್ ಮೆಟೀರಿಯಲ್ಸ್ ವಿಲ್ ಬಿ ಸೋಲ್ಡ್. ನಾರ್ಮಲಿ ಜನರಲಿ ಮೆಟೀರಿಯಲ್ಸನ್ನು ಸೇಲ್ ಮಾಡೋದಿಲ್ಲ, ಕಾಂಟ್ರಾಕ್ಟ್ ಬಿಸ್ನೆಸ್ಸಲ್ಲಿ ಮೆಟೀರಿಯಲ್ಸನ್ನು ಬಳಸ್ಕೊಳ್ಳೋದಕ್ಕೆ ತಂದ್ಕೊಂಡಿರ್ತಾರೆ. ಬಟ್ ಸಮ್ ಸ್ಪೆಷಲ್ ಕೇಸಸ್ಸಲ್ಲಿ ಯಾವುದಾದ್ರೂ ಮೆಟೀರಿಯಲ್ಸನ್ನು ಅವರು ಸೇಲ್ ಮಾಡಿಬಿಟ್ಟಿದ್ರೆ ದಟ್ ಶುಡ್ ಆಲ್ಸೋ ಬಿ ಎಂಟರ್ಡ್ ಆನ್ ಕ್ರೆಡಿಟ್ ಸೈಡ್.
ಆ್ಯಂಡ್ ಅಟ್ ದ ಎಂಡ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್, ನಾವು ಈ ಅಕೌಂಟ್ಸನ್ನು ಕ್ಲೋಸ್ ಮಾಡಬೇಕಾದ್ರೆ ಐದರ್ ಇಟ್ ಮೇ ಬಿ 31st March ಆರ್ 31st December ಆ್ಯಸ್ ದ ಕೇಸ್ ಮೇ ಬಿ, ಅನ್ಯೂಸ್ಡ್ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಲೈಯಿಂಗ್ ಅಟ್ ಸೈಟಲ್ಲಿ, ಅಂದರೆ ಕೆಲಸ ಇನ್ನೂ ಆಗಿಲ್ಲ, ಇನ್ನೂ ಕೆಲಸ ಇದೆ, ಮೆಟೀರಿಯಲ್ಸ್ ಇನ್ನೂ ಬಳಸ್ಕೋಬೇಕು, ಬಟ್ ಅಕೌಂಟಿಂಗ್ ಪೀರಿಯಡ್ ಮುಗಿದೋಗಿದೆ. ಅಂದರೆ ಇವತ್ತೆಲ್ಲ ಕೆಲಸ ಮಾಡಿ ಇವತ್ತು ಸಾಯಂಕಾಲ ಆಯಿತು ಅಂದರೆ ವರ್ಕರ್ಸ್ ಎಲ್ಲ ಮನೆಗೆ ಹೋಗ್ತಿದ್ದಾರೆ, ಮೆಟೀರಿಯಲ್ಸ್ ಅಲ್ಲೇ ಇದೆ, ಬಟ್ ನಾಳೆ ಮತ್ತೆ ಕೆಲಸ ಇದೆಯಲ್ಲ, ಸೊ ಮೆಟೀರಿಯಲ್ಸ್ ಏನು ಮಾಡ್ತಾರೆ, ಇಲ್ಲೇ ಇಡ್ತಾರೆ, ಕನ್ಸ್ಟ್ರಕ್ಷನ್ ಸೈಟಲ್ಲೇ ಮೆಟೀರಿಯಲ್ಸನ್ನು ಇಟ್ಟಿರ್ತಾರೆ, ನಾಳೆ ಬಂದವರು ಕೆಲಸ ಮಾಡ್ತಾರೆ. ಇನ್ ದ ಸೇಮ್ ಮೆಥಡ್, at the end of the accounting period, those materials which is lying at the construction site unused, closing stock of materials, materials in hand, ನೋಡಿ ಡಿಫ್ರೆಂಟ್ ಟರ್ಮಿನಾಲಜೀಸನ್ನು ಯೂಸ್ ಮಾಡ್ಬೋದು. ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ಮೆಟೀರಿಯಲ್ಸ್ ಇನ್ ಹ್ಯಾಂಡ್, ಮೆಟೀರಿಯಲ್ಸ್ ಅಟ್ ಸೈಟ್, ಅನ್ಯೂಸ್ಡ್ ಮೆಟೀರಿಯಲ್ಸ್, ಯಾವುದೇ ರೀತಿಯಾದಂಥ ವರ್ಡ್ಸ್ ಅವನು ಯೂಸ್ ಮಾಡಲಿ, you have to take it on the credit side of the contract account. Right, once again we will talk about the materials which is entered on credit side. One, materials returned to suppliers, materials returned to stores, materials transferred to other contracts, materials sold, materials lying at the end of the accounting period in hand, closing stock of materials. So ಇಷ್ಟು materials ಅನ್ನು ನಾವು credit side ಅಲ್ಲಿ ಎಂಟ್ರಿ ಮಾಡ್ತೀವಿ. Then coming to the plant, it can be plant, machinery, equipment, vehicles, whatever it is. If this plant is returned to stores, ಈ ಪ್ಲಾಂಟ್ ಏನಾದರೂ ನಾವು ವಾಪಸ್ ಸ್ಟೋರ್ಗೆ ಕಳಿಸಿದ್ವಿ, ಇಲ್ಲಿ ಸ್ಟೋರ್ ಅಂತ ನಾವು ಬಳಸ್ತಾ ಇದ್ದೀವಿ ಅಂತಂದರೆ ಇಟ್ ಈಸ್ ದ ಸ್ಟೋರ್ ರೂಮ್ ಆಫ್ ದಿ ಕಾಂಟ್ರಾಕ್ಟರ್. ಸೊ ಕನ್ಸ್ಟ್ರಕ್ಷನ್ ಸೈಟಿಂದ ಪ್ಲ್ಯಾಂಟನ್ನು ವಾಪಸ್ ಕಳಿಸಿದ್ದೀವಿ ಅಂತಂದರೆ ಎಷ್ಟು ವಾಪಸ್ ಕಳಿಸಿದೀವೋ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಇದನ್ನು ಎಂಟ್ರಿ ಮಾಡಬೇಕಾದ್ರೆ ನೀವು ತುಂಬ ಕೇರ್ಫುಲ್ಲಾಗಿ ಎಂಟ್ರಿ ಮಾಡಬೇಕು. when returning plant to the stores, you should observe the problem carefully whether any date is mentioned. ಈಗ ಅಕೌಂಟಿಂಗ್ ಪೀರಿಯಡ್ ಬಿಗಿನಿಂಗಲ್ಲಿ ಲೆಟ್ ಅಸ್ ಸೇ April 1st ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಶುರುವಾಯಿತು, ಅವತ್ತು ನಮಗೆ ಒಂದು ಪ್ಲ್ಯಾಂಟನ್ನು, ಒಂದು ಮಿಷನರಿಯನ್ನು ಕಳಿಸ್ಕೊಟ್ಟಿದ್ದಾರೆ. ನಾವು ಆ ಪ್ಲ್ಯಾಂಟನ್ನು ಏನು ಮಾಡ್ತಾ ಇದ್ದೀವಿ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಯೂಸ್ ಮಾಡಿಕೊಂಡು ಒಂದು 3 ತಿಂಗಳು 6 ತಿಂಗಳು ಆದಮೇಲೆ ಸೊ ಕೆಲಸ ಮುಗೀತು ಅಂತ ಹೇಳಿ ಆ ಪ್ಲ್ಯಾಂಟನ್ನು ವಾಪಸ್ ಕಳಿಸ್ತಾ ಇದ್ದೀವಿ. ವಾಪಸ್ ಕಳಿಸ್ಬೇಕಾದ್ರೆ ಎಷ್ಟು ದಿನ ನಮ್ಮ ಹತ್ರ ಇಟ್ಕೊಂಡು ಕನ್ಸ್ಟ್ರಕ್ಷನ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದೀವೋ ಅಷ್ಟು ಯೂಸೇಜ್ ಚಾರ್ಜಸ್ ಅಂದರೆ ಡಿಪ್ರಿಸಿಯೇಷನನ್ನು ಅದರ ಮೇಲೆ ಚಾರ್ಜ್ ಮಾಡಬೇಕಾಗತ್ತೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ವೆನ್ ಯು ಆರ್ ರಿಟರ್ನಿಂಗ್ ಪ್ಲಾಂಟ್ ಟು ದ ಸ್ಟೋರ್ಸ್, you should carefully observe the problem whether any date is mentioned. ರಿಟರ್ನ್ಡ್ ಡೇಟ್ ಏನಾದ್ರು ಮೆನ್ಷನ್ ಮಾಡಿದ್ರಾ? ರಿಟರ್ನ್ ಡೇಟ್ ಮೆನ್ಷನ್ ಮಾಡಿದರೆ ಬಿಗಿನಿಂಗ್ ಡೇಟಿಂದ ಹಿಡಿದು ಪ್ಲ್ಯಾಂಟ್ ರಿಟರ್ನ್ ಡೇಟ್ವರೆಗೂ ಕೂಡ ಡಿಪ್ರಿಸಿಯೇಷನನ್ನು ಲೆಸ್ ಮಾಡಿಬಿಟ್ಟು ಉಳಿದಿರೋ ಪ್ಲ್ಯಾಂಟನ್ನು ಮಾತ್ರ ನಾವು ಸ್ಟೋರಿಗೆ ಕಳಿಸ್ಬೇಕಾಗತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ವೆನ್ ಐ ಆಮ್ ವರ್ಕಿಂಗ್ ಎ ಪ್ರಾಬ್ಲಮ್ ಆನ್ ದಟ್ ಐ ವಿಲ್ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಡೆಪ್ರಿಸಿಯೇಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಡಿಪೆಂಡಿಂಗ್ ಅಪಾನ್ ದ ಪರ್ಸಂಟೇಜಸ್ ಗಿವನ್ ಇನ್ ದ ಕ್ವಶನ್ ಅಂತ. ಸೊ ಬಟ್ ಅಟ್ ದಿಸ್ ಪಾಯಿಂಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ವೆನ್ ಪ್ಲಾಂಟ್ ಈಸ್ ರಿಟರ್ನ್ ಟು ದ ಸ್ಟೋರ್ಸ್ ಯು ಶುಡ್ ಚಾರ್ಜ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ದಿರ ಪ್ಲ್ಯಾಂಟನ್ನು ನೀವು ವಾಪಸ್ ಕಳಿಸೋ ಹಾಗಿಲ್ಲ. ದಟ್ಸ್ ವೆರಿ ಇಂಪಾರ್ಟೆಂಟ್. ದೆನ್ ಅದರ್ ದೆನ್ ದ್ಯಾಟ್, ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ಸ್. ಮೆಟೀರಿಯಲ್ಸ್ ಮಾತ್ರನೇ ಟ್ರಾನ್ಸ್ಫರ್ ಆಗಲ್ಲ ಒಂದು ಕಾಂಟ್ರಾಕ್ಟಿಂದ ಇನ್ನೊಂದು ಕಾಂಟ್ರಾಕ್ಟ್ಗೆ. ಪ್ಲ್ಯಾಂಟು, ಮೆಷಿನರಿ, ಎಕ್ವಿಪ್ಮೆಂಟ್ಸು ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆಗಬೇಕಾದ್ರೆ ನಮ್ಮ ಕಾಂಟ್ರಾಕ್ಟಿಗೆ ಅದು ಯಾವಾಗ ಬಂತು, ಯಾವತ್ತು ಟ್ರಾನ್ಸ್ಫರ್ ಆಗ್ತಾ ಇದೆ, ಬಂದ ದಿನದಿಂದ ಅದು ಟ್ರಾನ್ಸ್ಫರ್ ಆಗೋ ದಿನದವರೆಗೆ ಕೂಡ ಎಷ್ಟು ದಿನ ನಾವು ಅದನ್ನು ಈ ಕಾಂಟ್ರಾಕ್ಟ್ಗೆ ಬಳಸ್ಕೊಂಡಿದ್ದೀವೋ ಅಷ್ಟು ಡಿಪ್ರಿಸಿಯೇಷನ್ ಅದನ್ನು ಚಾರ್ಜ್ ಮಾಡಬೇಕು. ಸೊ ಡೇಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಿಮಗೆ ಪ್ರಾಬ್ಲಮಲ್ಲಿ ಯಾವತ್ತು ಪ್ಲ್ಯಾಂಟ್ ಬಂತು ಕಾಂಟ್ರಾಕ್ಟ್ ಸೈಟ್ಗೆ, ಎಷ್ಟು ದಿನ ನಾವು ಬಳಸ್ಕೊಂಡ್ವಿ, ಯಾವತ್ತು ಟ್ರಾನ್ಸ್ಫರ್ ಆಯಿತು, ಎವ್ರಿಥಿಂಗ್ ವಿಲ್ ಬಿ ಗಿವನ್. ಸೊ ಯು ಶುಡ್ ಬಿ ಕೇರ್ಫುಲ್, ಯು ಶುಡ್ ಚಾರ್ಜ್ ಡಿಪ್ರಿಸಿಯೇಷನ್. ಆ್ಯಂಡ್ ಕ್ವಶನಲ್ಲಿ ಅದನ್ನು ಮೆನ್ಷನ್ ಮಾಡಲ್ಲ, ಡಿಪ್ರಿಸಿಯೇಷನ್ ಮಾಡಿ ಅಂತ ಹೇಳಲ್ಲ, ನೀವೇ ಮಾಡಬೇಕು. ಓಕೆ, ಯು ಶುಡ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ದ ಡೇಟ್ಸ್ ಆರ್ ಗಿವನ್. ಅಂದರೆ ಏನು, ಅಷ್ಟು ಡೇಟ್ಸ್ ಅವರು ಯೂಸ್ ಮಾಡಿದ್ದಾರೆ ಅಂದರೆ ಯು ಶುಡ್ ಚಾರ್ಜ್ ಡಿಪ್ರಿಸಿಯೇಷನ್. ಸೊ ದ ನೆಕ್ಸ್ಟ್ ಐಟಮ್ ಈಸ್ ಪ್ಲ್ಯಾಂಟ್ ಸೋಲ್ಡ್. ಅಗೈನ್ ಸೋಲ್ಡ್ ಟು ಥರ್ಡ್ ಪಾರ್ಟೀಸ್, ಔಟ್ಸೈಡ್ ಪಾರ್ಟೀಸ್. ಏನಾದರೂ ಬೈ ಚಾನ್ಸ್, ವೆರಿ ರೇರ್ ಕೇಸಸ್, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಏನಾದರೂ ಸೇಲ್ ಆಗಿದ್ರೆ ಅದನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಆ್ಯಂಡ್ ಅಟ್ ದ ಎಂಡ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್ ದಿ ಅಮೌಂಟ್ ಆಫ್ ಪ್ಲ್ಯಾಂಟ್ ಲೈಯಿಂಗ್ ವಿತ್ ಅಸ್, closing stock of plant, unused plant which is lying at the construction site at the end of accounting period, that should also be taken. Once again plant ಅಲ್ಲಿ ಬರುವಂತಹ 4 ಐಟಮ್ಸ್ ಇನ್ನೊಂದ್ಸಲ ನೋಡಿ.
ವಾಪಸ್ ಸ್ಟೋರಿಗೆ ರಿಟರ್ನ್ ಮಾಡಿರುವಂತಹ ಪ್ಲ್ಯಾಂಟು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಹಾಕ್ಕೋಬೇಕು. ಆ್ಯಂಡ್ ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ಸ್ ಅದನ್ನು ಕೂಡ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿನೇ ಹಾಕ್ಕೋಬೇಕು. ಆ್ಯಂಡ್ ಪ್ಲ್ಯಾಂಟ್ ಸೋಲ್ಡ್ ಅಗೈನ್ ಡಿಪ್ರಿಸಿಯೇಷನ್ ಶುಡ್ ಬಿ ಚಾರ್ಜ್ಡ್ ಇನ್ ದಟ್ ಕೇಸ್ ಆಲ್ಸೋ. ಯಾಕೆಂದರೆ ನಾವು ಬಳಸ್ಕೊಂಡಿದ್ದೀವಿ, ಪ್ಲ್ಯಾಂಟ್ ಬಂದ ದಿನಾನೇ ನಾವು ಸೇಲ್ ಮಾಡ್ತಾ ಇಲ್ಲ, ಬಂದು ಅದೆಷ್ಟೋ 6 ತಿಂಗಳು 3 ತಿಂಗಳು ಅದೆಷ್ಟು ಕ್ವಶನಲ್ಲಿ ಮೆನ್ಷನ್ ಮಾಡಿರ್ತಾನೋ ಅಷ್ಟು ದಿನ ನಾವು ಬಳಸ್ಕೊಂಡು ಆಮೇಲೆ ವಾಪಸ್ ಕೊಡೋದ್ರಿಂದ ಅಥವಾ ಮಾರೋದ್ರಿಂದ ದಟ್ ಯೂಸೇಜ್ ಡಿಪ್ರಿಸಿಯೇಷನ್ ಚಾರ್ಜಸ್ ಇಸ್ ಕಂಪಲ್ಸರಿ. ಆ್ಯಂಡ್ ಇನ್ ಹ್ಯಾಂಡಲ್ಲಿರುವಂತಹ ಪ್ಲ್ಯಾಂಟ್ಗೂ ಕೂಡ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಸೊ ಬಂದಿದ್ದೀವಿ ಅಕೌಂಟಿಂಗ್ ಪೀರಿಯಡ್ ಎಂಡ್ವರೆಗೂ ಕೂಡ ನಾವು ಪ್ಲ್ಯಾಂಟನ್ನು ಯೂಸ್ ಮಾಡ್ತಿರೋದ್ರಿಂದ ಫುಲ್ ಇಯರ್ಗೆ ಡಿಪ್ರಿಸಿಯೇಷನ್ ಚಾರ್ಜ್ ಆಗುತ್ತೆ. ರಿಟರ್ನ್ ಟು ಸ್ಟೋರ್ಸು, ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ಸು, ಸೋಲ್ಡು, ಡಿಪ್ರಿಸಿಯೇಷನ್ ಡಿಪೆಂಡ್ಸ್ ಅಪಾನ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆರ್ ಡೇಟ್ ಆಫ್ ಸೇಲ್. ಬಟ್ ಪ್ಲ್ಯಾಂಟ್ ಲೈಯಿಂಗ್ ಅಟ್ ದ ಸೈಟ್ ಅಟ್ ದ ಎಂಡ್ ಇದೆಯಲ್ಲ, ಇನ್ ಹ್ಯಾಂಡ್ ಇದೆಯಲ್ಲ, ಫುಲ್ ಇಯರ್ ಡಿಪ್ರಿಸಿಯೇಷನ್ ಚಾರ್ಜ್ ಆಗುತ್ತೆ. ಸೊ ಅದು ದಟ್ಸ್ ಅಬೌಟ್ ಪ್ಲಾಂಟ್. ದೆನ್ ರಿಟರ್ನ್ ಮಾಡಿದ್ದಾಯಿತು, ಸೋಲ್ಡು, ಇನ್ ಹ್ಯಾಂಡು, ಕ್ಲೋಸಿಂಗ್ ಸ್ಟಾಕು ಎಲ್ಲ ಓಕೆ. ಬಟ್ ಈ ಪ್ಲ್ಯಾಂಟ್ ಆ್ಯಂಡ್ ಮೆಟೀರಿಯಲ್ಸು ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಈಗ ಕನ್ಸ್ಟ್ರಕ್ಷನ್ ಸೈಟು ಎಲ್ಲೋ ಒಂದು ಸ್ವಲ್ಪ ದೂರ ಇರುತ್ತೆ, ಸೇಫ್ಟಿ ಇರೋದಿಲ್ಲ, ಕಳ್ತನ ಆಗ್ಬೋದು, ಸ್ಟೋಲನ್ ಮೆಟೀರಿಯಲ್ಸ್ ಸ್ಟೋಲನ್ ಆರ್ ಫೈರ್ ಆಕ್ಸಿಡೆಂಟ್ ಆಗ್ಬೋದು, ಮೆಟೀರಿಯಲ್ಸ್ ಡೆಸ್ಟ್ರಾಯ್ಡ್, ಪ್ಲ್ಯಾಂಟ್ ಆರ್ ಮೆಟೀರಿಯಲ್ಸ್ ಲಾಸ್ಟ್, ಸ್ಟೋಲನ್ ಆರ್ ಡೆಸ್ಟ್ರಾಯ್ಡ್. ಲಾಸ್ಟ್ ಕಳೆದೋಗಿದೆ, ವಿ ಡೋಂಟ್ ನೋ ದ ರೀಸನ್ ಹೌ ಇಟ್ ವೆಂಟ್, ಇಟ್ ಗಾನ್, ವ್ಯಾನಿಶ್ಡ್. ಲಾಸ್ಟ್, ಸ್ಟೋಲನ್ ಎತ್ಕೊಂಡು ಹೋದರು, ಕದ್ಕೊಂಡು ಹೋದರು, ಕಳ್ತನ ಆಯಿತು. ಡೆಸ್ಟ್ರಾಯ್ಡ್ ಆ್ಯಂಡ್ ಬಿಕಾಸ್ ಆಫ್ ನ್ಯಾಚುರಲ್ ರೀಸನ್ಸ್, ಮಳೆ ಬಂದು ಸಿಮೆಂಟ್ ಮೂಟೆಗಳು ಅಥವಾ ಫೈರ್ ಆಗಿ ಏನಾದರೂ ಆಯಿತಾ, ಸೊ ಆಲ್ ದೋಸ್ ಥಿಂಗ್ಸ್. ಪ್ಲ್ಯಾಂಟ್ ಆ್ಯಂಡ್ ಮೆಟೀರಿಯಲ್ಸ್ ಇಫ್ ಲಾಸ್ಟ್, ಸ್ಟೋಲನ್ ಆರ್ ಡೆಸ್ಟ್ರಾಯ್ಡ್, ದಟ್ ಶುಡ್ ಬಿ ಎಂಟರ್ಡ್ ಆನ್ ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್, ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದನ್ನು ಮಾತ್ರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾಕೆಂದರೆ ದಟ್ಸ್ ಎ ಲಾಸ್, ಬಿಕಾಸ್ ವಿ ಲಾಸ್ಟ್ ಅವರ್ ಮೆಟೀರಿಯಲ್ಸ್. ಒಂದು 50,000 ರೂಪಾಯಿ ಮೆಟೀರಿಯಲ್ಸ್ ಇತ್ತು, ಅದು ಯಾರೋ ಕದ್ಕೊಂಡು ಹೋದ್ರು ಅಂದರೆ ಅದು ನಮಗೆ ಲಾಸ್. ಸೊ ದಟ್ ಲಾಸ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಮೆಟೀರಿಯಲ್ಸ್ ಲಾಸ್ಟು, ಸ್ಟೋಲನ್ನು, ಡೆಸ್ಟ್ರಾಯ್ಡು, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಐಟಮ್ ಈಸ್ ಕಾಂಟ್ರಾಕ್ಟೀಸ್ ಅಕೌಂಟ್. ಈ ಕಾಂಟ್ರಾಕ್ಟೀಸ್ ಅಕೌಂಟ್ ಯಾವಾಗ ಬರುತ್ತೆ ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಅಂದರೆ ಇಫ್ ದ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್. ಇಫ್ ದ ಕಾಂಟ್ರಾಕ್ಟ್ ಈಸ್ 100% ಕಂಪ್ಲೀಟೆಡ್ ಅಂದರೆ ಕಾಂಟ್ರಾಕ್ಟ್ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ ಅಂತಂದರೆ ಕಾಂಟ್ರಾಕ್ಟಿ ಏನು ಮಾಡ್ತಾನೆ, ಫುಲ್ ಅಮೌಂಟನ್ನು ಪೇ ಮಾಡಿಬಿಡ್ತಾನೆ ಕಾಂಟ್ರಾಕ್ಟರ್ಗೆ. ಬಿಕಾಸ್ ಕಾಂಟ್ರಾಕ್ಟ್ ಪ್ರೈಸ್ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳಿದ್ದೀನಿ, ಈಗ ಒಂದು ಮನೆ ಕಟ್ಟಬೇಕಾದ್ರೆ 50 ಲಕ್ಷನೋ 60 ಲಕ್ಷನೋ ಅಂತ ಕಾಂಟ್ರಾಕ್ಟರು ಕಾಂಟ್ರಾಕ್ಟಿ ಕೂತ್ಕೊಂಡು ಬಾರ್ಗೇನ್ ಮಾಡಿ ಒಪ್ಕೊಂಡಿರ್ತಾರೆ ಒಂದು ಪ್ರೈಸ್ಗೆ. ಕಾಂಟ್ರಾಕ್ಟಿ ಇಷ್ಟು ದುಡ್ಡು ಕೊಡಬೇಕು, ಕಾಂಟ್ರಾಕ್ಟರ್ ಕೆಲಸ ಮಾಡಿಕೊಡ್ಬೇಕು ಅಂತ. ಸೊ ಒನ್ಸ್ ದ ಕನ್ಸ್ಟ್ರಕ್ಷನ್ ವರ್ಕ್ ಈಸ್ ಕಂಪ್ಲೀಟ್ಲಿ ಫಿನಿಶ್ಡ್, ದಿ ಕಾಂಟ್ರಾಕ್ಟಿ ವಿಲ್ ಪೇ ದ ಎಂಟೈರ್ ಅಮೌಂಟ್. ಸೊ ಅಂಥ ಟೈಮಲ್ಲಿ ಕಾಂಟ್ರಾಕ್ಟೀಸ್ ಅಕೌಂಟ್ ಅಮೌಂಟ್ ಏನು ಬರುತ್ತೆ, ದಿ ಕಾಂಟ್ರಾಕ್ಟ್ ಪ್ರೈಸ್ ವಿಚ್ ಈಸ್ ಪೇಯ್ಡ್ ಬೈ ದ ಕಾಂಟ್ರಾಕ್ಟಿ ಟು ದ ಕಾಂಟ್ರಾಕ್ಟರ್. ಯಾವಾಗ ಕಂಪ್ಲೀಟ್ ಆಗಿದ್ದರೆ, ಕಾಂಟ್ರಾಕ್ಟ್ ಈಸ್ ಫುಲ್ಲಿ ಫಿನಿಶ್ಡ್, ಇನ್ನೇನೂ ಇಲ್ಲ, ಕಾಂಟ್ರಾಕ್ಟರು ಕೀಸನ್ನು ಹ್ಯಾಂಡ್ ಓವರ್ ಮಾಡಿಬಿಡ್ತಾನೆ, ಇವನು ಕ್ಯಾಶ್ ತೊಗೊಂಡ್ಬಿಡ್ತಾನೆ. ಬಟ್ ಸಮ್ಟೈಮ್ಸ್ ಅಟ್ ದ ಎಂಡ್ ಆಫ್ ದಿ ಅಕೌಂಟಿಂಗ್ ಪೀರಿಯಡಲ್ಲಿ ಏನಾಗುತ್ತೆ, ಕಾಂಟ್ರಾಕ್ಟ್ ಒಂದು ಸ್ವಲ್ಪ ಫಿನಿಶ್ ಆಗಿದೆ ಅಥವಾ ಒಂದು ಅರ್ಧ ಆಗಿದೆ, ಒಂದು ಮುಕ್ಕಾಲು ಆಗಿದೆ, ಇನ್ನೂ ಸ್ವಲ್ಪ ಕೆಲಸ ಉಳಿದಿದೆ, ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಇದ್ದಾಗ ಕಾಂಟ್ರಾಕ್ಟಿ ಫುಲ್ ಅಮೌಂಟನ್ನು ಕೊಡೋದಿಲ್ಲ. ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್. ಯಾವಾಗ ಕಾಂಟ್ರಾಕ್ಟ್ ವರ್ಕು ಫುಲ್ ಫಿನಿಶ್ ಆಗಿರುತ್ತೋ, ವರ್ಕ್ ಇನ್ನು 100% ಮುಗಿದೋಗಿದೆ, ಇನ್ನೇನು ಪೆಂಡಿಂಗ್ ಇಲ್ಲ, ಬ್ಯಾಲೆನ್ಸ್ ಇಲ್ಲ ಅನ್ಬೇಕಾದ್ರೆ ಕಾಂಟ್ರಾಕ್ಟಿ ವಿಲ್ ಪೇ ದ ಫುಲ್ ಅಮೌಂಟ್, ಕಾಂಟ್ರಾಕ್ಟ್ ಪ್ರೈಸನ್ನು ತೊಗೊಂಡು ಬಂದು ನಾವಿಲ್ಲಿ ಎಂಟ್ರಿ ಮಾಡಿಬಿಡ್ತೀವಿ. ಬಟ್ ಇನ್ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಇದ್ದಾಗ ಈ ಎಂಟ್ರಿ ನಿಮಗೆ ಬರೋದಿಲ್ಲ. ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಇದ್ದಾಗ ಈ ಎಂಟ್ರಿ ನಿಮಗೆ ಬರೋದಿಲ್ಲ. ನೆಕ್ಸ್ಟ್ ಏನು ಮಾಡ್ತೀವಿ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿ ತಗೊಳ್ತೀವಿ. ಓನ್ಲಿ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ಗೆ, ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ಗೆ ವರ್ಕ್ ಇನ್ ಪ್ರೋಗ್ರೆಸ್ ಬರೋದಿಲ್ಲ. ಓನ್ಲಿ ಫಾರ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಯು ವಿಲ್ ಗೆಟ್ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಕೆಲಸ ನಡೀತಾ ಇದೆ, ಎಷ್ಟಾಗಿದೆ, ಇನ್ನೆಷ್ಟು ಉಳ್ಕೊಂಡಿದೆ, ಅದರ ಒಂದು ಕಾಸ್ಟನ್ನು ನಾವು ಮೆನ್ಷನ್ ಮಾಡ್ತೀವಿ. ಅದರಲ್ಲಿ 2 ಐಟಮ್ಸ್ ಯು ಹ್ಯಾವ್ ಟು ಮೆನ್ಷನ್: ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್, ವ್ಯಾಲ್ಯೂ ಆಫ್ ವರ್ಕ್ ಅನ್ಸರ್ಟಿಫೈಡ್. ಆ್ಯಂಡ್ ಇನ್ ಮೈ ಪ್ರೀವಿಯಸ್ ವಿಡಿಯೋ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಯು ವಾಟ್ ಈಸ್ ಸರ್ಟಿಫೈಡ್ ವರ್ಕ್, ವಾಟ್ ಈಸ್ ಅನ್ಸರ್ಟಿಫೈಡ್ ವರ್ಕ್, ಅದು ಹೇಗಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ದೇರ್ ಫೋರ್
ದಟ್ ಅನ್ಸರ್ಟಿಫೈಡ್ ವರ್ಕ್ ಮತ್ತು ಸರ್ಟಿಫೈಡ್ ವರ್ಕ್ ಎರಡನ್ನೂ ಕೂಡ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನೋ ಹೆಡ್ಡಿಂಗಲ್ಲಿ ಮೆನ್ಷನ್ ಮಾಡಿಬಿಟ್ಟು ಕಾಂಟ್ರಾಕ್ಟ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಯು ವಿಲ್ ಬ್ಯಾಲೆನ್ಸ್ ದಿ ಅಕೌಂಟ್. ಯು ಮೈಟ್ ಗೆಟ್ ಲಾಸ್ ಆರ್ ಪ್ರಾಫಿಟ್ ಬಂದರೆ ನೋಷನಲ್ ಪ್ರಾಫಿಟ್ ಅಂತ ಹೇಳ್ತೀವಿ, ಲಾಸ್ ಬಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ದಟ್ಸ್ ದ ಎಂಡ್ ಆಫ್ contract account. So I hope you understood all the items on debit and credit side. In the next video we will work out problems on contract costing.